Praise the Lord. Praise the Lord. Okay. Praise the Lord. ದೇವರ ಕರೆಗಳಿಗೆ ನಮ್ಮನ್ನು ಸಮರ್ಪಿಸೋಣ. ದೇವರು ಪ್ರೀತಿ ಸ್ವರೂಪಿ. ದೇವರು ನಮ್ಮೊಡನೆ ವಾಸ ಮಾಡುವ ದೇವರು. ದೇವರು ನಮ್ಮೊಂದಿಗೆ ಐಕ್ಯವಾಗುವ ದೇವರು. ಐಕ್ಯವಾಗಿರುವಂತಹ ದೇವರ ಮುಂದೆ ನಾವಿದ್ದೇವೆ. ನಮ್ಮೆರಡು ಕಣ್ಣುಗಳನ್ನು ನಾವು ಮುಚ್ಚೋಣ. ಒಳ ಕಣ್ಣುಗಳನ್ನು ತೆರೆದು ಹೊರ ಕಣ್ಣುಗಳನ್ನು ಮುಚ್ಚುತ್ತಾ ಒಂದು ಕ್ಷಣ ಪ್ರಭುವಿನ ನಾಮಸ್ಮರಣೆಯನ್ನು ಮಾಡೋಣ. ಸರ್ವೇಶ್ವರ ಸರ್ವಶಕ್ತ ಸಚ್ಚಿದಾನಂದ ದೇವಾ, ಪ್ರೀತಿ ಸ್ವರೂಪ ಪ್ರೇಮ ಸಿಂಧುವೇ, ಕ್ಷಮಾಶೀಲನೇ ನಮಃ. ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಕರ್ತರು, ನೀವೊಬ್ಬರೇ ಮಹೋನ್ನತರು. ಸರ್ವೇಶ್ವರ, ನೀವು ಪರಿಶುದ್ಧರಾಗಿರುವಂತೆ ನಾನು ಪರಿಶುದ್ಧನಾಗಲು ನನ್ನ ಕರುಣಿಸಿರಿ. ಸರ್ವೇಶ್ವರ, ನೀವು ಪರಿಶುದ್ಧರಾಗಿರುವಂತೆ ನಾನು ಪರಿಶುದ್ಧನಾಗಿರಲು ನನ್ನ ಅನುಗ್ರಹಿಸಿರಿ. ಹಾಲೆಲೂಯಾ, 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 ಹಾಲೆಲೂಯಾ. Praise the Lord. 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 ಬೇರೆ ಸುಂದರವಾದ ಸಮಯ. ನಾವು ದೇವರ ಮಕ್ಕಳಾಗಿ ದೇವರ ಮುಂದೆ ಇದ್ದೇವೆ. ನಾವು ದಾನಿಯೇಲನನ್ನು ನೋಡುತ್ತೇವೆ. ದಾನಿಯೇಲನು ದಿನಕ್ಕೆ 3 ವರ್ತಿ ಸರ್ವೇಶ್ವರ ಸ್ವಾಮಿಯನ್ನು ಆರಾಧಿಸುತ್ತಾ ಇದ್ದರು. ನೆಬೂಕದ್ನೆಚ್ಚರ್ ಅರಸನು ಆತನನ್ನು ಕೊಂದು ಬಿಡುತ್ತೇನೆ, ನೀನು ಸರ್ವೇಶ್ವರ ಸ್ವಾಮಿಯನ್ನು ಆರಾಧಿಸಿದ್ದೆ ಆದರೆ ನಿನ್ನನ್ನು ಕೊಂದು ಬಿಡುತ್ತೇನೆ, ಯಾರನ್ನು ಕೊಂದು ಬಿಡುತ್ತೇನೆ ಎಂದು ಹೇಳಿದರೂ ಸಹ ದಾನಿಯೇಲನು ಭಯಪಡಲಿಲ್ಲ. ದಿನಕ್ಕೆ 3 ವರ್ತಿ ಮಾಳಿಗೆಯಲ್ಲಿರುವಂತಹ ಕಿಟಕಿಯನ್ನು ತೆರೆದು ಕಿಟಕಿಯ ಮೂಲಕವಾಗಿ ಜೆರುಸಲೇಮಿನ ದೇವಾಲಯವನ್ನು ಸ್ಮರಿಸುತ್ತಾ ದೇವರನ್ನ ಸ್ಮರಿಸಿ ಆರಾಧಿಸುತ್ತಾ ಇದ್ದನು. Praise the Lord. Praise the Lord. Praise the Lord. Praise the Lord. 3 ವರ್ತಿ ಮಂಡಿ ಊರಿ ಅವನು ಪ್ರಾರ್ಥಿಸ್ತಾ ಇದ್ದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ನಾವು ಈ ರಾತ್ರಿ ಇದ್ದೇವೆ ದೇವರ ಸಾನ್ನಿಧ್ಯದಲ್ಲಿ. ಬೆಳಗಿನಿಂದ ಒಳ್ಳೆ ಊಟ ಮಾಡಿದ್ದೇವೆ, ಒಳ್ಳೆ ಪ್ರಯಾಣ ಮಾಡಿದ್ದೇವೆ, ನಮ್ಮ ಮಕ್ಕಳು ಸಂತೋಷವಾಗಿದ್ದಾರೆ, ಗಂಡ ಸಂತೋಷವಾಗಿದ್ದಾರೆ, ಹೆಂಡತಿ ಸಂತೋಷವಾಗಿದ್ದಾರೆ, ನಮ್ಮ ಎಲ್ಲ ಆಸ್ತಿ ಎಲ್ಲವನ್ನು ದೇವರು ಆಶೀರ್ವದಿಸಿದ್ದಾರೆ. ಆದರೆ ಈ ದೇವರ ಮುಂದೆ ಈಗ ಕುಳಿತುಕೊಳ್ಳಲು ನಮಗೆ ಸಮಯವಿಲ್ಲ. Praise the Lord. Praise the Lord. ಅಲ್ಲ ಬ್ರದರ್, ದೇವರ ಮುಂದೆ ಕುಳಿತುಕೊಳ್ಳಿಕ್ಕೆ ನಮಗೆ ಟೈಮ್ ಇಲ್ಲ, ಸಮಯ ಇಲ್ಲ. ಒಂದು ದಿನ ಟೈಮ್ ಬರ್ತದೆ, ಒಂದು ದಿನ ಟೈಮ್ ಬರ್ತದೆ. ಯಾಕೆ ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿ ಶಿಷ್ಯರೊಳಗೆ ಮುಂದೆ ಜೊತೆಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸದುಕಾಯರು ಪರಿಸಾರರು ಏನ್ ಮಾಡ್ತಾರೆ, ನಿನ್ನ ಶಿಷ್ಯರ ಬಾಯಿ ಮುಚ್ಚಿಸು, ಅವ್ರ ಬಾಯಿ ಮುಚ್ಚಿಸು ನೀನು ಎಂಬುದಾಗಿ ಹೇಳ್ತಾರೆ. ಯಾಕೆಂದ್ರೆ ಸರ್ವೇಶ್ವರ ಸ್ವಾಮಿನ ಸ್ತುತಿಸ್ತಾ ಇರ್ತಾರೆ. ಬಾಯಿ ಮುಚ್ಚಿಸು ಅಂತ ಹೇಳ್ಬೇಕಾದ್ರೆ
ಯೇಸು ಸ್ವಾಮಿ ಹೇಳ್ತಾರೆ, ಇವರು ಬಾಯಿಗಳನ್ನು ಮುಚ್ಚಿದ್ದೇ ಆದರೆ ಈ ಕಲ್ಲುಗಳು ದೇವರನ್ನು ಸ್ತುತಿಸುತ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹೌದಲ್ಲ ಸಿಸ್ಟರ್? ಕಲ್ಲುಗಳೇ ಸ್ತುತಿಸುತ್ತದೆ. ಏನಿದು ಕಲ್ಲುಗಳು ಸ್ತುತಿಸುವಂತ ಅರ್ಥ ನಮಗೆ ಗೊತ್ತಿಲ್ಲ. ಅಲ್ಲಿ ಅವತ್ತು ಯೇಸು ಸ್ವಾಮಿ ಏನ್ ಹೇಳಿದ್ರು, ಕಲ್ಲುಗಳು ಸ್ತುತಿಸ್ತದೆ. ನೋಡಿ, ಇವತ್ತು ಮನುಷ್ಯರನ್ನ ನೋಡ್ಬೇಕಾದ್ರೆ ದೇವರನ್ನ ಆರಾಧಿಸುವುದಕ್ಕೆ ಜನರು ಹಿಂಜರಿಯುತ್ತಾ ಇದ್ದಾರೆ. ದೇವರನ್ನ ಸ್ತುತಿಸಲಿಕ್ಕೆ ನಾಚಿಕೆ ಪಡ್ತಾ ಇದ್ದಾರೆ. ದೇವರ ವಾಕ್ಯವನ್ನ ಕೇಳಲಿಕ್ಕೆ ಟೈಮ್ ಇಲ್ಲ ಎಂಬುದಾಗಿ ಹೇಳ್ತಾರೆ. ಎಲ್ಲ ಇಡೀ ವಿಶ್ವದಲ್ಲಿ ನಾವು ನೋಡ್ಬೇಕು. ಅದಕ್ಕೆ ನೋಡಿ, ಇವತ್ತು ಭೂಮಿ ಸ್ತುತಿಸ್ತಾ ಇದೆ. ಹೌದಲ್ಲ ಬ್ರದರ್? ಗುಡ್ಡಗಳು ಸ್ತುತಿಸ್ತಾ ಇದೆ, ಸಮುದ್ರಗಳು ಸ್ತುತಿಸ್ತಾ ಇದೆ, ಗಾಳಿ ಸ್ತುತಿಸ್ತಾ ಇದೆ. ಅದರಿಂದ ಏನು ಸಂಭವಿಸ್ತಾ ಇದೆ? ಚಂಡಮಾರುತ ಎದ್ದೇಳ್ತಾ ಇದೆ, ಸುನಾಮಿ ಎದ್ದೇಳ್ತಾ ಇದೆ, ಭೂಕಂಪವಾಗಿ ಮನೆಗಳು ಕಟ್ಟಡಗಳೆಲ್ಲ ಕುಸಿದು ಹೋಗುತ್ತಾ ಇದೆ. ಗಾಳಿಯಲ್ಲಿ ವಿಷ ಅನಿಲಗಳು ಬಂದು ಮನುಷ್ಯನ ಮೇಲೆ ನಾಶನವನ್ನು ತರ್ತಾ ಇದೆ. ಭುಜಿಸುವ ಆಹಾರದಲ್ಲಿ ವಿಷ, ಕುಡಿಯುವ ನೀರಿನಲ್ಲಿ ವಿಷ, ತಿನ್ನುವಂತ ಎಲ್ಲ ತರಕಾರಿ ಹಣ್ಣು ಹಪ್ಪುಗಳಲ್ಲಿ ವಿಷ. ಯಾಕೆ? ನನಗೆ ದೇವರನ್ನ ಆರಾಧಿಸುವುದು ಬೇಡ, ಲೋಕಕ್ಕೆ ದೇವರನ್ನ ಆರಾಧಿಸುವುದು ಬೇಡ. ಪ್ರೈಸ್ತರು ಹಾಲೆಲೂಯಾ. ಪ್ರಿಯರೇ, ಈ ಕ್ಷಣ ನಾವು ಆ ಪ್ರಭುವನ್ನು ಒಂದು ಕ್ಷಣ ನಾವು ಆರಾಧಿಸೋಣ. ಆರಾಧಿಸುವಂತಹ ಸಮಯವಾಗಿದೆ. ಈ ಆರಾಧಿಸುವ ಸಮಯದಲ್ಲಿ ನಾವು ದೇವರ ಮಹಿಮೆಯನ್ನ ನಾವು ಪಡೆಯೋಣ. ದೇವರ ಮಹಿಮೆಯಲ್ಲಿ ನಾವು ಒಂದಾಗೋಣ. ದೇವರನ್ನ ಆರಾಧಿಸೋಣವೇ. ಕರೆಗಳನ್ನು ತಟ್ಟುತ್ತಾ ನೀವೆಲ್ಲೇ ಇರ್ಬೋದು, ಮನೆಯಲ್ಲಿ ಕೂತ್ಕೊಂಡಿರ್ಬೋದು, ಏನೇ ಮಾಡಬಹುದು. ಒಂದು ನಿಮಿಷ ಹಾಕಿಬಿಡಿ. ಅಲ್ಲಿ ಒಂದು ಅರ್ಧ ಗಂಟೆ ಅಡಿಗೆ ಮಾಡೋದು ಲೇಟ್ ಆದ್ರೆ ಯಾರು ಸತ್ತು ಹೋಗೋದಿಲ್ಲ ಅಥವಾ ಯಾರು ಬಿದ್ದು ಹೋಗೋದಿಲ್ಲ. ಸೊ ಒಂದು 10 ನಿಮಿಷ ದೇವರ ಮುಂದೆ ಕುಳಿತುಕೊಳ್ಳಿ. ಸ್ವಾಮಿ, ಬೆಳಗಿನಿಂದ ನೀನು ನನಗೆ ಕೊಟ್ಟಿದ್ದೀವಿ. ಇವತ್ತು ನಾವು ಆರೋಗ್ಯವಾಗಿದ್ದೇವೆ ಅದರ ಕಾರಣ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ದೇವರ ಆರೋಗ್ಯ ಕೊಡದೆ ನಾವು ಅಡಿಗೆ ಮಾಡ್ಲಿಕ್ಕೆ ಆಗ್ತದ? ದೇವರ ಆರೋಗ್ಯ ಕೊಡಲಿಲ್ಲ ಅಂದ್ರೆ ನಾವು ನೋಡ್ಲಿಕ್ಕೆ ಆಗ್ತದ? ಎಷ್ಟು ಜನರಿಗೆ ಬೆಳಿಗ್ಗೆ ಚೆನ್ನಾಗಿದ್ರು, ಈಗ ಕಣ್ಣಿಲ್ಲ ಅಲ್ಲ ಬ್ರದರ್? ಎಷ್ಟು ಜನ ಕಣ್ಣು ಕಳ್ಕೊಂಡ್ರು, ಎಷ್ಟು ಜನ ಮಾತಾಡೋದು ಕಳೆದುಕೊಂಡ್ರು ಅಲ್ಲ ಸಿಸ್ಟರ್? ನಿಜ ಅಲ್ಲ? ಎಷ್ಟೋ ಜನ ಬೆಳಿಗ್ಗೆ ಚೆನ್ನಾಗಿದ್ರು, ಈಗ ಕೈ ಕಾಲಲ್ಲಿ ಬಿದ್ದೋಯ್ತು, ಪ್ಯಾರಲೈಸ್ ಆಗಿ ಹೋಯ್ತು. ಎಷ್ಟೋ ಜನ ಚೆನ್ನಾಗಿದ್ರು, ಬೆಳಿಗ್ಗೆ ಚೆನ್ನಾಗಿದ್ರು, ಆಸ್ಪತ್ರೆಯಲ್ಲಿ ICU-ನಲ್ಲಿದ್ದಾರೆ, ಶ್ವಾಸ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಬೆಳಿಗ್ಗೆ ಚೆನ್ನಾಗಿದ್ರು, ಸಂಜೆ ಚೆನ್ನಾಗಿದ್ರು, ಅರ್ಧ ಗಂಟೆ ಮುಂಚೆ ಚೆನ್ನಾಗಿದ್ರು, ಈಗ ಎಲ್ಲರೂ ನಿತ್ರಾಣರಾಗಿದ್ದಾರೆ. ಈಗ ಸ್ತುತಿಸಬೇಕು ಅಂದ್ರೆ ಬಾಯಿ ಬರೋದಿಲ್ಲ. ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅದರಿಂದ ಆ ದೇವರನ್ನ ಸ್ತುತಿಸೋಣ. ಥ್ಯಾಂಕ್ ಯು ಜೀಸಸ್. Praise you, Jesus. In the name of our Jesus to be glory to. Hallelujah. Thank you, Master. Oh my Lord Jesus, I love you, my Jesus. हाँ तुझे मोह करता हूँ Jesus. Jesus, हाँ तुझे मस्त मोह करता हूँ Jesus. तुझ मेरा Jesus. Hallelujah. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಸ್ವಾಮಿ. ನಿಮ್ಮನ್ನು ಹೆಚ್ಚಾಗಿ ನಾನು ಪ್ರೀತಿಸುತ್ತೇನೆ ಸ್ವಾಮಿ. ಸ್ವಾಮಿ, ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ ಸ್ವಾಮಿ. ಸ್ತುತಿಸುವೆನಾ ದೇವಾ, ಜಪಿಸುವೆನಾ ದೇವಾ, ಸ್ತುತಿಸುವೆನಾ ದೇವಾ, ಜಪಿಸುವೆನಾ. ಈ ಜೀವ ಇರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ಯೇಸುವೇ ನಿನ್ನ ಪಾದ ಸೇರುವವರೆಗೂ, ಯೇಸುವೇ ನಿನ್ನ ಪಾದ ಸೇರುವವರೆಗೂ, ದೇವಾ ಸ್ತುತಿಸುವೆನಾ ದೇವಾ, ಜಪಿಸುವೆನಾ. ಹಲ್ಲೆಲೂಯಾ. ದೇವಾ ಸ್ತುತಿಸುವೆನಾ ದೇವಾ, ಜಪಿಸುವೆನಾ. ಈ ಜೀವ ಇರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ, ನಿಮ್ಮ ರಾಜ್ಯ ಸೇರುವವರೆಗೂ, ಯೇಸುವೇ ನಿನ್ನ ಪಾದ ಸೇರುವವರೆಗೂ, ಯೇಸುವೇ ನಿನ್ನ ಪಾದ ಸೇರುವವರೆಗೂ. ಆಮೆನ್ ಆಮೆನ್ ಹಲ್ಲೆಲೂಯಾ. ಸರಿ, ಆಮೆನ್
hallelujah. Amen, hallelujah. Amen, hallelujah. ಅದು ಬೇರೆ ಜೀವದಾತರಾದಂತಹ ದೇವರು, ನಮ್ಮನ್ನು ಸರ್ವಶಕ್ತರಾದ ದೇವರು ತನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದಾರೆ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ದೇವರು ರಾತ್ರಿ ಜಾವದಲ್ಲಿ ನನ್ನನ್ನು ನಿಮ್ಮನ್ನು ಪ್ರೀತಿಸುವುದಕ್ಕಾಗಿ ಮಗನೇ ಮಗಳೇ ಎಂಬುದಾಗಿ ಹೆಸರಿದು ಕರೆದಿದ್ದಾರೆ. ಅದಕ್ಕಾಗಿ ನಾವು ಆತನ ಮುಂದೆ ಕುಳಿತುಕೊಂಡಿದ್ದೇವೆ. Yes, we are all sitting in front of God, Almighty God. ನಾವೆಲ್ಲರೂ ಸರ್ವೇಶ್ವರ ಸ್ವಾಮಿ ಮುಂದೆ ಕುಳಿತುಕೊಂಡಿದ್ದೇವೆ. ಆ ಸರ್ವೇಶ್ವರ ಸ್ವಾಮಿಯನ್ನ ಶಕ್ತಿಯಿಂದ ನಾವು ಸ್ತುತಿಸಬೇಕು, ಶಕ್ತಿಯಿಂದ ನಾವು ಆರಾಧಿಸಬೇಕು. ದೇವರ ವಾಕ್ಯ ಹೇಳ್ತದೆ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನು ಆರಾಧಿಸು. ಎಷ್ಟು ಜನ ಆರಾಧಿಸ್ತಾ ಇದ್ದಾರೆ? ಹೌ ಮೆನಿ ಪೀಪಲ್? ಎಷ್ಟು ಜನ ದೇವರ ಮಕ್ಕಳು ಎಂಬುದಾಗಿ ಹೇಳ್ತಾ ಇದ್ದೇವೆ, ಆದರೆ ದೇವರನ್ನು ಆರಾಧಿಸಲು ನಮಗೆ ಸಮಯವಿಲ್ಲ. ದೇವರನ್ನು ಮುಂದೆ ಕುಳಿತುಕೊಳ್ಳಲು ನಮಗೆ ಸಮಯವಿಲ್ಲ. ದೇವರೊಡನೆ ಸತ್ಸಂಬಂಧ ಬೆಳೆಸಲು ನಮಗೆ ಸಮಯವಿಲ್ಲ. ದೇವರೊಂದಿಗೆ ಒಂದು ರಿಲೇಶನ್ಶಿಪ್ ಅನ್ನು ಇಟ್ಟುಕೊಳ್ಳಿಕ್ಕೆ ನಮಗೆ ಸಂಬಂಧವಿಲ್ಲ. ಬರೀ ಕೇವಲ ದೇವರನ್ನು ಒಬ್ಬ ಮ್ಯಾಜಿಕ್ ಮ್ಯಾನ್ ಆಗಿ ನೋಡಿ, ನಮ್ಮ ಅವಶ್ಯಕತೆಗಳು ಕೊರತೆಗಳು ಬರುವಾಗ ಮಾತ್ರವೇ ದೇವರ ಬಳಿ ಹೋಗಿ ಕುಳಿತುಕೊಳ್ಳುತ್ತೇವೆ ನಾವು. ಇದೆಂತಹ ವಿಶ್ವಾಸ, ಇದೆಂತಹ ವಿಶ್ವಾಸ! ಶಬ್ದದಿಂದ ನಾವು ಸ್ತುತಿಸಬೇಕು, ಶಕ್ತಿಯಿಂದ ಸ್ತುತಿಸಬೇಕು. ಕೀರ್ತನೆಗಾರ ಹೇಳುತ್ತಾನೆ, ಒಂದು ಪ್ರಸವ ಸ್ತ್ರೀ ಪ್ರಸವಿಸುವಾಗ ಹೇಗೆ ಕಿರ್ಚುತ್ತಾಳೋ ಹಾಗೆ ನಿನ್ನ ಸರ್ವೇಶ್ವರ ಸ್ವಾಮಿಯಿಂದ ನೀನು ಸ್ತುತಿಸು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾರೆ. Hallelujah, 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 hallelujah. ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ. ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ. ಈ ಜೀವ ಇರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ಯೇಸುವೇ ನಿನ್ನ ಪಾದ ಸೇರುವವರೆಗೂ, ಯೇಸುವೇ ನಿನ್ನ ಪಾದ ಸೇರುವವರೆಗೂ, ದೇವಾ ಸ್ತುತಿಸುವೆನಾ, ದೇವಾ ಭಜಿಸುವೆನಾ, ದೇವಾ ಸ್ತುತಿಸುವೆನಾ, ದೇವಾ ನಮಿಸುವೆನಾ. ದಾವೀದನಂತೆ ಸ್ತುತಿಸುವೆನಾ, ಅನ್ನಳಂತೆ ಪ್ರಾರ್ಥಿಪೆನಾ. ದಾವೀದನಂತೆ ಸ್ತುತಿಸುವೆನಾ, ಅನ್ನಳಂತೆ ಪ್ರಾರ್ಥಿಪೆನಾ. ಎಲ್ಲರೂ ಸೇರುವ ದಾವೀದನಂತೆ ಸ್ತುತಿಸುವೆನಾ, ಅನ್ನಳಂತೆ ಪ್ರಾರ್ಥಿಪೆನಾ. ಈ ಜೀವ ಇರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ಯೇಸುವೇ ನಿನ್ನ ಪಾದ ಸೇರುವವರೆಗೂ, ಯೇಸುವೇ ನಿನ್ನ ಪಾದ ಸೇರುವವರೆಗೂ. ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್.
Amen, hallelujah. Amen, hallelujah. Amen, hallelujah. Sing it out. Amen, hallelujah. 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 Sing, sing, sing. Amen, hallelujah. 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 Hallelujah, hallelujah. Hallelujah. Hallelujah, hallelujah. 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 Oh, hallelujah, 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 hallelujah. Oh, Argatu kasumia Jesus, Argatu kasumia Jesus, Argatu kasumia Jesus. Namaskar tu kasumia Jesus, pranam tu kasumia Jesus, Hosanna tu kasumia Jesus. Hallelujah, 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 hallelujah. Oh, hallelujah, hallelujah, hallelujah. Oh, Shalom, oh, Shalom, Ruha, Ruha, Ruha. Yalamataka Rasma, Paladashakaya, Rushi. Ulatia, Latakaya, Parasma, Paladakaya, Maradosh, Kalamarodoshi. Unia Takaya, Tiara Marasma, Paladashakaya, Mayura. Elohim, Elohim, Takaya, Marasma, Paladashakaya. Pentecost, Natakia, Romania, Tokaya, Marasma, Paladoshi. Unia Takia, Traskasha, Romania, Purusma, Kira, Mardoshi. Ulamia, Takia, Rasma, Palatukara, Maya, Malamashuta. Umia, Tukia, Rasma, Palata, Tia, Miropia, Maroshi. Hallelujah, 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 hallelujah. Devastuti suvena, Deva chapisuvena, Devastuti suvena, Deva namisuvena. ಈ ಜೀವ ಇರುವವರೆಗೂ ನಿನ್ನ ರಾಜ್ಯ ಸೇರುವವರೆಗೂ ಈ ಜೀವ ಇರುವವರೆಗೂ ನಿನ್ನ ರಾಜ್ಯ ಸೇರುವವರೆಗೂ ಯೇಸುವೇ ನಿನ್ನ ಪಾದ ಸೇರುವವರೆಗೂ ಯೇಸುವೇ ನಿನ್ನ ಪಾದ ಸೇರುವವರೆಗೂ ಯೇಸುವೇ ನಿನ್ನ ಪಾದ ಸೇರುವವರೆಗೂ. Praise the Lord.
Praise the Lord. Praise the Lord. Praise the Lord. Hallelujah. 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 Praise the Lord. Praise the Lord. ಜೀವ ಇರುವವರು ಮಾತ್ರವೇ ಪ್ರಭುವನ್ನ ಸ್ತುತಿಸಲು ಸಾಧ್ಯ. ಕೀರ್ತನೆಗಾರ ಹೇಳುತ್ತಾನೆ, ಸತ್ತವರಾರು ದೇವರನ್ನ ಸ್ತುತಿಸರು ಎಂಬುದಾಗಿ. Praise the Lord. ಸತ್ತವರಾರು ದೇವರನ್ನ ಸ್ತುತಿಸರು ಎಂಬುದಾಗಿ. ಸರ್ವೇಶ್ವರನನ್ನು ಆರಾಧಿಸುವ ಮನಸ್ಸು ಅಂದರೆ ದೇವರಲ್ಲಿ ವಿಶ್ವಾಸವಿಡುವವರು ಮಾತ್ರವೇ ದೇವರನ್ನ ಆರಾಧಿಸಲು ಸಾಧ್ಯ, ಅಲ್ಲದಿರೇ ಖಂಡಿತವಾಗಿ ಸಾಧ್ಯವಿಲ್ಲ. ಆಮೆನ್, ಆಮೆನ್. Praise the Lord. Praise the Lord. ನಾವು ಕಳೆದ ದಿನಗಳಿಂದ ನಾವು ಚಿಂತಿಸ್ತಾ ಇರುವ ಕೀರ್ತನೆ 91, ಪರಾತ್ಪರನ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಎಷ್ಟು ಜನರಿಗೆ ಈ ವಾಕ್ಯದಲ್ಲಿ ವಿಶ್ವಾಸವಿದೆ? ಎಷ್ಟು ಜನರಿಗೆ ಈ ವಾಕ್ಯದಲ್ಲಿ ವಿಶ್ವಾಸ ಇದೆ? ಬೇರೆ ಯಾರಾದ್ರೂ ಇದ್ರೆ ಹೇಳಿ, ಪ್ರೈಸ್ ದಿ ಲಾರ್ಡ್ ಅಂದ್ರೆ ಹೇಳಿ. ಅಲ್ಲ ಆನ್ಲೈನ್ ಲೈವ್ ಅಲ್ಲಿ ಇಲ್ದಿರೋರು ಪ್ರೈಸ್ ದಿ ಲಾರ್ಡ್ ಅಂದ್ರೆ ಹೇಳಿ. ಅಲ್ಲ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೈವಾಶ್ರಿತರು ಸುರಕ್ಷಿತರು. ನಾವೆಷ್ಟು ಜನ ದೇವರನ್ನು ಆಶ್ರಯಿಸಿಕೊಂಡಿದ್ದೇವೆ? ಬರೀ ತಿನ್ನುವುದಕ್ಕಾಗಿ ಮಾತ್ರ ಆಶ್ರಯಿಸಿಕೊಂಡಿದ್ದೇವೆ, ಕುಡಿಯುವುದಕ್ಕಾಗಿ ಮಾತ್ರ ಆಶ್ರಯಿಸಿಕೊಂಡಿದ್ದೇವೆ, ಉಡುವುದಕ್ಕಾಗಿ ಮಾತ್ರ ಆಶ್ರಯಿಸಿಕೊಂಡಿದ್ದೇವೆ, ಹೆಸರಿಗೆ ಮಾತ್ರ ಆಶ್ರಯಿಸಿಕೊಂಡಿದ್ದೇವೆ, ನಮ್ಮ ಅವಶ್ಯಕತೆಗಳಿಗಾಗಿ ಮಾತ್ರವೇ ದೇವರನ್ನು ನಾವು ಆಶ್ರಯಿಸಿಕೊಳ್ತಾ ಇದ್ದೇವೆ. ದೇವರನ್ನು ಆಶ್ರಯಿಸಿಕೊಳ್ಳುವುದೆಂದರೆ ಏನು? ಇದು ಮುಖ್ಯವಾದದ್ದು. ನಾನು ದೇವರನ್ನು ಆಶ್ರಯಿಸಿಕೊಳ್ಳುವುದು ಎಂದರೆ ಏನು? ವಾಟ್ಸ್ ದಿ ಮೀನಿಂಗ್ ಆಫ್ ನಾನು ದೇವರನ್ನು ಆಶ್ರಯಿಸಿಕೊಳ್ಳುವುದು? ಸಿಸ್ಟರ್, ಏನ್ ದೇವರನ್ನು ಆಶ್ರಯಿಸಿಕೊಳ್ಳುವುದು? ದೇವರನ್ನು ಆಶ್ರಯಿಸಿಕೊಳ್ಳುವುದು ಅಂದ್ರೆ ಏನು? ದಯವಿಟ್ಟು ಹೇಳಿ. ಅಲ್ಲ ಯಾರಾದ್ರೂ ಹೇಳಿ. ಅಲ್ಲ ಹಾ, ದೇವರನ್ನು ಆರಾಧಿಸುವುದು ಅಂದ್ರೆ ದೇವರನ್ನು ಪ್ರೀತಿಸುವುದು. ದೇವರನ್ನು ಪ್ರೀತಿಸುವುದು ಅಂದ್ರೆ ಏನು? ಅವರು ಕೊಟ್ಟ ಉಪದೇಶವನ್ನು ನಾವು ಪಾಲಿಸುವುದರಿಂದ. ಸರಳವಾಗಿ ಹೇಳಬೇಕಾದ್ರೆ ಅವರು ದೇವರನ್ನು ಆಶ್ರಯಿಸಿಕೊಳ್ಳುವುದು ಅಂತ ಹೇಳಿದ್ರೆ ಸರಳವಾಗಿ ಹೇಳೋದಾದ್ರೆ ಏನು ಉತ್ತರ ಕೊಡಬಹುದು? ಅವರೊಟ್ಟಿಗೆ ಇರುವುದು. ಬ್ರದರ್ ಕ್ರಿಸ್ ಬ್ರದರ್, ದೇವರನ್ನು ಆಶ್ರಯಿಸಿಕೊಳ್ಳುವುದು ಅಂದ್ರೆ ಏನು? ಹೋದಂತ ಕಾಣ್ತದೆ. ಬೇರೆ ಯಾರಿದ್ದೀರಿ ಹೇಳಿ. ಅಲ್ಲ ಇರುವರು ಹೇಳಿ. ಅಲ್ಲ ದೇವರನ್ನು ಆಶ್ರಯಿಸಿಕೊಳ್ಳುವುದು ಎಂದರೆ ಏನು? ದೇವರಲ್ಲಿ ವಿಶ್ವಾಸ ಇಡುವುದು. ಹಲವಾರು ಉತ್ತರಗಳು ಬರ್ತದೆ ನೋಡಿ. ನಾವೇ ದೇವರನ್ನು ಆಶ್ರಯಿಸಿಕೊಳ್ಳುವುದು ಅಂದ್ರೆ, ಪ್ರಿಯರೇ, ನಾನು ದೇವರನ್ನು ಆಶ್ರಯಿಸಿಕೊಳ್ಳುವುದು ಎಂದರೆ ನಾನು ದೇವರೊಂದಿಗೆ ವಾಸ ಮಾಡುವುದು. ನಾನು ದೇವರೊಂದಿಗೆ ವಾಸ ಮಾಡುವುದು. ನಾನು ಯಾವಾಗ ನೋಡಿ, ಈಗ ನಿಮ್ಮ ಮಕ್ಕಳಿದ್ದಾರೆ ಅಥವಾ ನೀವು ಪತಿಯಾಗಿದ್ದೀರಿ ಅಥವಾ ಪತ್ನಿಯಾಗಿದ್ದೀರಿ, ಒಂದು ತಂದೆ ಇರ್ತಾನೆ, ಮಕ್ಕಳೆಲ್ಲ ತಂದೆನ ಆಶ್ರಯಿಸಿಕೊಳ್ಳುತ್ತಾರೆ. ಪತ್ನಿಯರು ತನ್ನ ಪತಿಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗೆ ನಾನು ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ದೇವರನ್ನು ಆಶ್ರಯಿಸಿಕೊಳ್ಳೋದು ನಾನು ದೇವರೊಂದಿಗೆ ಇರಬೇಕು. ನಾನು ದೇವರೊಂದಿಗೆ ವಾಸ ಮಾಡುವಾಗ ಮಾತ್ರವೇ ನಾನು ದೇವರನ್ನು ಆಶ್ರಯಿಸಿಕೊಳ್ಳಲು ಸಾಧ್ಯ. ಆ ತದಬಳಿಕವೇ ನೀವು ಹೇಳಿದಂತಹ ಉತ್ತರಗಳು, ನಾನು ದೇವರ ವಾಕ್ಯದಂತೆ ನಡೆಯಬೇಕು, ನಾನು ಪ್ರೀತಿಸಬೇಕು, ಹೀಗೆ ಎಕ್ಸೆಟ್ರಾ ಎಕ್ಸೆಟ್ರಾ ವಾಕ್ಯಗಳನ್ನು ನಾವು ಹೇಳಿಕೊಂಡು ಹೋಗಬಹುದು. ಪ್ರಿಯರೇ, ನಾನು ದೇವರೊಂದಿಗೆ ಇರಬೇಕು, ದೇವರೊಂದಿಗೆ ವಾಸ ಮಾಡಬೇಕು. ದೇವರೊಂದಿಗೆ ವಾಸ ಮಾಡುವಾಗ ನನಗೆ ಈ ಲೋಕದ ಪರಿಜ್ಞಾನ ನನ್ನಲ್ಲಿ ಬರುವುದಿಲ್ಲ. ನಾನು ದೇವರೊಂದಿಗೆ ವಾಸ ಮಾಡುವಾಗ ಈ ಲೋಕದ ಶೋಧನೆಗಳು ನನ್ನ ಮುಂದೆ ಓಡಿ ಹೋಗುತ್ತದೆ. ನಾನು ದೇವರಲ್ಲಿ ವಾಸ ಮಾಡುವಾಗ, ಅದಕ್ಕೆ ದೇವರ ಕೀರ್ತನೆಗಾರ ಹೇಳ್ತಾರೆ 91, ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನನ್ನು ಎತ್ತಿಕೊಳ್ಳುವರು ಕೈಗಳಲ್ಲಿ. ಪ್ರೈಸ್ ದಿ ಲಾರ್ಡ್. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನನ್ನು ಎತ್ತಿಕೊಳ್ಳುವರು. ಪ್ರೈಸ್ ದಿ ಲಾರ್ಡ್. ಇದನ್ನೇ ಅಂತ ನಾವು ನೋಡುತ್ತೇವೆ. ಯೇಸುಸ್ವಾಮಿ 40 ದಿನ ಆ ಮರುಭೂಮಿಯಲ್ಲಿ ಉಪವಾಸ ಮಾಡಿ ಹೋಗುವಾಗ ಸೈತಾನ ಜೆರುಸಲೇಮಿನ ಮೇಲೆ ಕರೆದುಕೊಂಡು ಹೋಗಿ ಹೇಳ್ತಾನೆ, ನೀನು ಇಲ್ಲಿಂದ ಧುಮುಕು,
ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ದೂತರು ಎತ್ತಿಕೊಳ್ಳುತ್ತಾರೆ ಎಂಬುದಾಗಿ ಪ್ರಭು ಯೇಸುವನ್ನ ಆತನೇನು ಮಾಡುತ್ತಾನೆ, ಪ್ರಚೋದಿಸುತ್ತಾನೆ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನೀನು ನಡೆಯುವ ನಡೆ, ನಿನ್ನ ನಡೆಸುವ ಜೀವನ ಎಲ್ಲಿಯೂ ನಿನಗೆ ಯಾವ ವಿಧವಾದ ಶೋಧಕಗಳು ಬಾರದಂತೆ ಅಂದ್ರೆ ನಾನು ದೇವರೊಂದಿಗೆ ವಾಸ ಮಾಡಬೇಕು, ನಾನು ದೇವರನ್ನ ವಾಸ ಮಾಡುತ್ತೇನೆ, ನಾನು ದೇವರನ್ನ ಆಶ್ರಯಿಸಿಕೊಡುತ್ತೇನೆ ಎಂಬುದಾಗಿ ಅರ್ಥ. ಅದಕ್ಕೆ ಹೇಳ್ತಾರೆ ದೈವಾಶ್ರಿತರು ಸುರಕ್ಷಿತ. ದೇವರೊಂದಿಗೆ ಇರುವುದಾದ್ರೆ ಮಾತ್ರನೇ ನಾನು ದೈವಾಶ್ರಿತರು. ದೇವರನ್ನ ಬಿಟ್ಟು ಹೋಗುವುದಾದ್ರೆ ನಾನು ದೈವಾಶ್ರಿತರಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು 100 ಸಾರಿ ದಿನಕ್ಕೆ ಈ ಕೀರ್ತನೆ 91 ಹೇಳಿದ್ರಲ್ಲಿ ಏನು ಪ್ರಯೋಜನವಿಲ್ಲ. ನಾನು ದೇವರನ್ನೇ ಆಶ್ರಯಿಸಿಕೊಂಡಿಲ್ಲ. ನಾನು 100 ಸಾರಿ 10 ಸಾರಿ 20 ಸಾರಿ ನಾನು ನನ್ನ ಮನೆಯಲ್ಲಿ ನನ್ನ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡುವಾಗಲೆಲ್ಲ ನಾನು ಈ ಕೀರ್ತನೆ 91 ಹೇಳಿ ಏನು ಪ್ರಯೋಜನವಾಗ್ತದೆ? ಏನಾದ್ರೂ ಪ್ರಯೋಜನ ಇದೆಯಾ? ಹೇಳಿ ಅಲ್ಲ, ಪ್ರಯೋಜನ ಇಲ್ಲ. ನಾನು ದೇವರೊಂದಿಗೆ ವಾಸ ಮಾಡಬೇಕು. ದೇವರೊಂದಿಗೆ ನಾನು ವಾಸ ಮಾಡುವಾಗ ಆಗ ಮಾತ್ರವೇ ಕೀರ್ತನೆ 91. ನಾನು ಈ ಲೋಕವನ್ನ ಹುಡುಕಿ ಹೋಗ್ತಾ ಇದ್ದೇನೆ, ಲೋಕದ ಸುಖಭೋಗಗಳನ್ನ ಹುಡುಕಿ ಹೋಗ್ತಾ ಇದ್ದೇನೆ, ಲೋಕದ ಆಸೆಗಳನ್ನ ಹುಡುಕಿ ಹೋಗ್ತಾ ಇದ್ದೇನೆ, ಲೋಕ ಕೊಡುವ ಸಂತೋಷವನ್ನು ಹುಡುಕಿ ಹೋಗ್ತಾ ಇದ್ದೇನೆ, ಪ್ರಾಪಂಚಿಕವಾದ ಸುಖಭೋಗಗಳಲ್ಲಿ ವಿಲಾಸವಾಗ್ತಾ ಇದ್ದೇನೆ. ನೋಡಿ, ಜಗತ್ತು ತಿನ್ನುತ್ತಾ ಕುಡಿಯುತ್ತಾ ಮೋಚಿ ಮಾಡುತ್ತಾ ಹೇಗೆ ದೇವರನ್ನು ಆಶ್ರಯಿಸಿಕೊಂಡು ಬಳಿಗೆ ಪೂಜೆಗೆ ಹೋಗ್ತಾ ಇದ್ದೇನೆ, ದಿನ ಜಪಸರ ಮಾಡ್ತಾ ಇದ್ದೇನೆ, ದೇವರ ವಾಕ್ಯ ಕೇಳ್ತಾ ಇದ್ದೇನೆ, ಒಡಗಟ್ಟು ಕೇಳ್ತಾ ಇದ್ದೇನೆ, ಸೊ ಎಲ್ಲವನ್ನ ಮಾಡ್ತಾ ಇದ್ದೇನೆ. ಆದರೆ ಯಾವ ವಿಷಯದಲ್ಲಿ ನಾನು ದೇವರೊಂದಿಗೆ ವಾಸ ಮಾಡ್ತಾ ಇಲ್ಲ, ದೇವರನ್ನ ಬಿಟ್ಟು ಹೋಗ್ಬಿಡ್ತಾನೆ. ಆ ಪ್ರಾರ್ಥನೆಯ ವಾಡಿಕೆ ಸಮಯದಲ್ಲಿ ಮಾತ್ರವೇ ದೇವರು ಎಂಬುದಾಗಿ 2 ನಿಮಿಷ ನಾನು ಕುಳಿತುಕೊಳ್ಳುತ್ತೇನೆ ಹೊರತು ತದ ಬಳಿಕ ದೇವರನ್ನ ನಾವು ಮರೆತು ಬಿಡುತ್ತೇವೆ. ಹೀಗೆ ದೇವರನ್ನ ನಾನು ಮರೆತು ಹೋಗುವುದಾದ್ರೆ ನಾನು ಹೇಗೆ ದೇವರನ್ನ ಆಶ್ರಯಿಸಿಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯ? ಅಲ್ಲಿ ಕೀರ್ತನೆಗಾರ ಹೇಳ್ತಾನೆ, ದೈವಾಶ್ರಿತರು, ದೇವರನ್ನ ಆಶ್ರಯಿಸಿಕೊಂಡವರು ಸುರಕ್ಷಿತರು. ವಾಡಿಕೆಯಾಗಿ ಆಶ್ರಯಿಸಿಕೊಂಡವರೆಲ್ಲ ಸುರಕ್ಷಿತರು. ವಾಡಿಕೆಗಾಗಿ ಮಾತ್ರ ಆಶ್ರಯಿಸಿಕೊಂಡರೆಲ್ಲ ಸುರಕ್ಷಿತರು. ನಾವು ದೇವರನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರ ಪ್ರೀತಿಯನ್ನ ನಾವು ಅನುಭವಿಸಬೇಕು. ನಾನು ದೇವರಲ್ಲಿ ಆಶ್ರಯಿಸಬೇಕು. ಹಗಲು ರಾತ್ರಿ ನಾನು ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ಅದು ಆಕರ್ಷಣೆ. ಕೇಳಬಹುದು, ಹೇಗೆ ಬರ್ತದೆ? ನಮಗೆ ಕೆಲಸ ಇಲ್ವಾ? ಕೆಲಸ ಎಲ್ಲ ಬಿಟ್ಬಿಟ್ಟು ನಾವು ದೇವರ ನಾಮಸ್ಮರಣೆ ಮಾಡ್ತಾ ಕುತ್ಕೊಳ್ಳಿಕ್ಕೆ ಆಗ್ತದ? ಅಂತ ಇಲ್ಲ. ಅದನ್ನ ದೇವರ ವಾಕ್ಯದ ಅರ್ಥ. ನಿನ್ನ ಹೃದಯವು ದೇವರನ್ನ ಹುಡುಕಬೇಕು, ನನ್ನ ಹೃದಯವು ದೇವರನ್ನ ಹುಡುಕಬೇಕು, ದೇವರನ್ನ ಹಿಂಬಾಲಿಸಬೇಕು. ದೇವರ ನಾಮಸ್ಮರಣೆ ನನ್ನ ಅಂತರಾಳದಲ್ಲಿ ಏನೇ ಮಾಡಿದರೂ ನೀನು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದಾಗಿ ಸಂತ ಪೌಲರು ಹೇಳುತ್ತಾರೆ. ದೇವರ ಮುಂದೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ದೇವರ ನಮಗೆ ಮಾಡಿದೆಲ್ಲವನ್ನು ನಾವು ಸ್ಮರಿಸಬೇಕು. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ಅನುಭವಗಳನ್ನ ಪಡ್ಕೊಳ್ತಾ ಇದ್ದೇವೆ. ಹೀಗೆ ಆ ಅನುಭವಗಳು ಎಲ್ಲವೂ ಲೋಕ ಕೊಡುವಂತ ಸುಖವಾಗಿದೆ. ನೋಡಿ, ನಮ್ಮ ಮುಂದಿಗೆ ಇರುವಂತಹ ಕುಟುಂಬದಲ್ಲಿರೋರು, ಮಿತ್ರರು, ಯಾರು ಇರಬಹುದು, ಒಬ್ಬರ ಮಾತ್ರ ಚೆನ್ನಾಗಿ ಮಾತನಾಡ್ತಾ ಇದ್ದವರು ಮಾತಾಡೋದನ್ನ ಬಿಟ್ಟು ನಮ್ಗೆ ಎಷ್ಟು ನೋವಾಗ್ತದೆ, ತುಂಬಾ ನೋವಾಗ್ತದೆ. ಸಮಯವಾಯ್ತಾ? ಹಾಗೆ ನಾನು ದೇವರಲ್ಲಿ ವಾಸ ಮಾಡಬೇಕು. ನಾನು ದೇವರೊಂದಿಗೆ ವಾಸ ಮಾಡುವಾಗ ಅಂದ್ರೆ ನಾನು ದೇವರೊಂದಿಗೆ ಪಯಣ ಮಾಡ್ಬೇಕು. ಯಾರು ನೋಡಿ, ಯಾರು ಮಾತಾಡಲಿಲ್ಲ ನಮ್ಗೆ ಎಷ್ಟು ದುಃಖ ಆಗ್ತದೆ, ಎಷ್ಟು ಬೇಸರವಾಗ್ತದೆ. ನಾವೆಲ್ಲ ಹೇಳ್ತೇವೆ, ಅಯ್ಯೋ ಇಲ್ಲ ನೋಡಿ ನನ್ನೊಟ್ಟಿಗೆ ಅವರು ಮಾತನಾಡ್ತಾ ಇಲ್ಲ. ಹೇಳ್ಕೊಡ್ತೇವೆ ಎಲ್ಲ ಮಕ್ಕಳ ಹತ್ರ, ಯಜಮಾನರ ಹತ್ರ, ಪತ್ನಿ ಹತ್ರ, ಸ್ನೇಹಿತರ ಹತ್ರ ನಾವು ಹೇಳ್ಕೊಡ್ತೇವೆ. ಹೀಗಿರುವಾಗ ನಾನು ದೇವರಲ್ಲಿ ಮಾತನಾಡದೆ ಹೋದರೆ, ದೇವರಲ್ಲಿ ಒಂದು ಸತ್ಸಂಬಂಧವನ್ನು ಇಟ್ಟುಕೊಳ್ಳದೆ ಹೋದರೆ, ದೇವರಿಗೂ ನನಗೂ ಒಂದು ಸಂಬಂಧವಿಲ್ಲದೆ ಹೋದರೆ ನಾನು ಹೇಗೆ ದೇವರನ್ನು ಆಶ್ರಯಿಸಿಕೊಂಡೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಾನು ದೇವರೊಂದಿಗೆ ವಾಸ ಮಾಡಬೇಕು. ದೇವರಾಡುವ ಮಾತುಗಳು ನನ್ನ ಹೃದಯದಲ್ಲಿ ನೆಲೆಗೊಳ್ಳಬೇಕು. ಆ ನೆಲೆಗೊಂಡಂತಹ ವಾಕ್ಯಗಳು ನನ್ನ ಹೃದಯದಲ್ಲಿ ಜೀವವನ್ನು ತಾಳಬೇಕು. ಆ ವಾಕ್ಯಗಳನ್ನು ನಾನು ಅನುಸರಿಸಬೇಕು. ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ನನ್ನ ಅಂತರಾಳದಲ್ಲಿ, ನನ್ನ ಹೃದಯದಲ್ಲಿ ನನ್ನ ದೇವರನ್ನು ನಾನು ಸ್ತುತಿಸುತ್ತಲೇ ಇರಬೇಕು.
ದೇವರಿಲ್ಲದ ನನಗೆ ಯಾರೂ ಇಲ್ಲ, ಈ ಲೋಕದಲ್ಲಿ ಯಾರಿದ್ದರೂ ಸಹ ನನ್ನ ದೇವರಂತೆ ಇಲ್ಲ ಎಂಬುದು ನಮ್ಮ ಮನಸ್ಸಿಗೆ ಬರಬೇಕು. ದೇವರನ್ನೇ ಏನೇ ಒಳಿತು ಬರಲಿ, ಕೆಡುಕು ಬರಲಿ, ರೋಗ ಬರಲಿ, ಸಮಸ್ಯೆ ಬರಲಿ, ನೋವು ಬರಲಿ, ಎಂತ ಬೆಟ್ಟದಂತ ಹೋರಾಟಗಳು, ಸಮಸ್ಯೆಗಳು ನಮ್ಮ ಮುಂದೆ ಬಂದರೂ ನಾವು ದೇವರನ್ನು ಆಶ್ರಯಿಸಿಕೊಳ್ಳುವಾಗ ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನು ತಲೆ ಎತ್ತುವಂತೆ ಮಾಡುವರು. ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನು ತಲೆ ಎತ್ತುವಂತೆ ಮಾಡುವರು. ಹೌದು ಪ್ರಿಯರೇ, ನನ್ನ ನಡೆಸುವವರು ನೀವೇ, ತಲೆ ಎತ್ತುವವರು ನೀವೇ. ಓ ತಕ್ಕ ಸಮಯದಿ ನನ್ನ ನಡೆಸುವಿರಿ, ನನ್ನ ನಡೆಸುವವರು ನೀವೇ, ತಲೆ ಎತ್ತುವವರು ನೀವೇ. ಓ ತಕ್ಕ ಸಮಯದಿ ನನ್ನ ನಡೆಸುವಿರಿ. ನಿಮಗೆ ಅರಿಯದಿರುವುದು ಯಾವುದು ಇಲ್ಲವೇ, ನಿಮಗೆ ತಿಳಿಯದಿರುವುದು ಯಾವುದು ಇಲ್ಲವೇ. ಇಂದು ಎಂದೆಂದಿಗೂ ನನ್ನ ತಲೆಯನ್ನೆತ್ತುವವರು ಅವರು ತಕ್ಕ ಸಮಯದಲ್ಲಿ ಎತ್ತುತ್ತಾರೆ. ಹೋರಾಟ ಬರ್ಬೋದು, ಕಣ್ಣೀರು ಬರ್ಬೋದು, ಏನೇ ಸಮಸ್ಯೆಗಳು ಬರ್ಬೋದು, ಆದರೆ ದೇವರನ್ನ ನಾವು ಮತ್ತು ನೀವು ಆರಿಸಿಕೊಳ್ಳುವಾಗ, ಆಶ್ರಯಿಸಿಕೊಳ್ಳುವಾಗ ಅವರು ನಮ್ಮನ್ನು ತಲೆ ಎತ್ತುವಂತೆ ಮಾಡುವರು. ತಕ್ಕ ಸಮಯದಲ್ಲಿ ತಲೆ ಎತ್ತುವಂತೆ ಮಾಡುವರು. ನಮ್ಮನ್ನು ಅವಮಾನಗೊಳಿಸುವವರ ಮುಂದೆ ನಮ್ಮನ್ನು ತಲೆ ಎತ್ತುವಂತೆ ಮಾಡುವರು. ನಮ್ಮನ್ನು ಚೀಮಾರಿ ಮಾಡುವವರ ಮುಂದೆ ತಲೆ ಎತ್ತುವಂತೆ ಮಾಡುವರು. ನಮ್ಮನ್ನು ನೋಡಿ ದರಿದ್ರ ಎಂದು ಹೇಳುವವರ ಮುಂದೆ ತಲೆ ಎತ್ತುವಂತೆ ಮಾಡುವರು. ನಿನ್ನಲ್ಲಿ ನಮ್ಮನ್ನು ಹಲವಾರು ವಿಧದಲ್ಲಿ ನೋಡಿ ಕಳ್ಳ, ಮೋಸಗಾರ, ವ್ಯಭಿಚಾರ, ಅದು ಏನೇ ನನ್ನ ಮೇಲೆ ನಿಮ್ಮ ಮೇಲೆ ಅಪವಾದಗಳನ್ನು ಹೊರಿಸಿದರೂ ಸಹ ದೇವರು ತಲೆ ಎತ್ತುವಂತೆ ಮಾಡುವರು. ಯಾಕೆಂದರೆ ನಾನು ಅವರನ್ನು ಆಶ್ರಯಿಸಿಕೊಂಡಿದ್ದೇನೆ, ನೀವು ಅವರನ್ನು ಆಶ್ರಯಿಸಿಕೊಂಡಿದ್ದೇವೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ವಿಧವಾದ ಅನುಭವಗಳು ಉಂಟಾಗಿದೆ. ದೇವರ ವಾಕ್ಯವು ನಮ್ಮೊಂದಿಗೆ ಸದಾ ಮಾತನಾಡುತ್ತದೆ. ಪ್ರಿಯರೇ, ನಾವು ಒಳಿತನ್ನು ಆಡುವುದೆಲ್ಲವೂ ದೇವರ ವಾಕ್ಯವೇ. ಕೇವಲ ದೇವರ ವಾಕ್ಯವನ್ನು ಓದುವುದು ಮಾತ್ರವಲ್ಲ, ನಾವು ಒಳ್ಳೆಯದನ್ನು ಒಳ್ಳೆಯದು ಯಾವುದೆಲ್ಲ ಒಳ್ಳೆಯದನ್ನು ಹೇಳ್ತೇವೋ ಅದೆಲ್ಲ ದೇವರ ವಾಕ್ಯವೇ. ಸುಳ್ಳು ಹೇಳಬೇಡ ಮಗ ಅಂತ ಹೇಳ್ಬೋದು, ಅದು ದೇವರ ವಾಕ್ಯ. ಮೋಸ ಮಾಡಬೇಡ ಕಣೋ ಅಂತ ಹೇಳ್ಬೋದು, ಅದು ದೇವರ ವಾಕ್ಯ. ಪಾಪ ಮಾಡಬೇಡ ಅಂತ ಹೇಳ್ಬೋದು, ಅದು ದೇವರ ವಾಕ್ಯ. ಅವನ ಮೇಲೆ ಚಾಡಿ ಹೇಳ್ಬೇಡ ಅಂತ ಹೇಳ್ಬೋದು, ಅದು ದೇವರ ವಾಕ್ಯ. ಅವನಿಗೆ ಮೋಸ ಮಾಡಬೇಡ ಅಂತ ಹೇಳ್ಬೋದು, ದೇವರ ವಾಕ್ಯ. ಹೀಗೆ ನಾನು ಒಳ್ಳೆಯದು ಹೇಳುವುದೆಲ್ಲವೂ ದೇವರ ವಾಕ್ಯವೇ. ಆದರೆ ಕೆಟ್ಟಾಗಿ ಚಿಂತಿಸುವುದು, ಕೆಟ್ಟದ್ದಾಗಿ ಮಾತನಾಡುವುದೆಲ್ಲವೂ ದೇವರ ವಾಕ್ಯವಲ್ಲ, ದೇವರ ವಾಕ್ಯಕ್ಕೆ ವಿರೋಧವಾದದ್ದು. ಅದರಿಂದ ನಾವು ನಮ್ಮ ಜೀವಮಾನ ಕಾಲದಲ್ಲಿ ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ಸ್ವಾರ್ಥಕ್ಕಾಗಿ ಅಲ್ಲ, ಸ್ವಾರ್ಥಕ್ಕಾಗಿ ಅಲ್ಲ. ನಾನು ದೇವರನ್ನು ಆಶ್ರಯಿಸಿಕೊಳ್ಳಬೇಕು ಆ ದೇವರ ನಾಮಸ್ಮರಣೆಯನ್ನು ಮಾಡುವುದಕ್ಕಾಗಿ, ಆ ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ, ಆ ದೇವರ ವಾಕ್ಯವನ್ನು ನಾನು ಸಾರುವುದಕ್ಕಾಗಿ, ಆ ದೇವರ ವಾಕ್ಯದೊಂದಿಗೆ ನಾನು ಜೀವಿಸುವುದಕ್ಕಾಗಿ, ಆ ದೇವರ ವಾಕ್ಯವನ್ನು ನಾನು ಅಪ್ಪಿಕೊಳ್ಳುವುದಕ್ಕಾಗಿ. ಹೌದು ಪ್ರಿಯರೇ, ಅದರಿಂದ ನಾನು ದೇವರನ್ನು ಆಶ್ರಯಿಸಿಕೊಂಡಿದ್ದೇನೆ ಎಂದು ಬರೀ ಕೇವಲ ಶಬ್ದದಿಂದ ಹೇಳುವುದಾದರೆ ಪ್ರಯೋಜನವಿಲ್ಲ. 100 ಸಾಲಿ ನಾನು ಓದುವುದಾದರೂ, ನಾನು ಕಂಠಪಾಠ ಮಾಡಿಕೊಂಡದಾದರೂ ಅದು ಪ್ರಯೋಜನವಿಲ್ಲ. ನಾನು ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ಅದಕ್ಕೆ ಒಂದು ಕೀರ್ತನೆಗಾರ ಹಾಡುತ್ತಾನೆ, ನೋಡಿರ್ಬೋದಲ್ಲ. ಮನದಾಳದಿಂದ ನಾ ಕರೆವೆ ಬಾ, ನನ್ನನ್ನು ನಿನ್ನಂತೆ ನೀ ಮಾಡಬಾ, ನನಗಾಗಿ ಹೃದಯ ಕಾದಿರುವಂಥದ್ದು. Hallelujah, hallelujah, hallelujah. ಮನದಾಳದಿಂದ ಆ ದೇವರನ್ನ ಕರೆಯಬೇಕು. ಮನದಾಳದಿಂದ ನಾನು ಆ ಪ್ರಭುವನ್ನ ಕರೆಯುವಾಗ ನನಗೂ ಆ ಪ್ರಭುವಿಗೂ ಒಂದು ಸಂಬಂಧ ಉಂಟಾಗುತ್ತದೆ, ಒಂದು ಸಮ್ಮಿಲನ ಉಂಟಾಗುತ್ತದೆ, ಒಂದು ಸಂತೋಷ ಉಂಟಾಗುತ್ತದೆ. ಅದರಿಂದ ನಾನು ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ನೋವು ಬರ್ಬೋದು, ದೇವರನ್ನ ಆಶ್ರಯಿಸಿಕೊಳ್ಬೇಕು. ರೋಗ ಬರ್ಬೋದು, ಮಾರಕವಾದ ರೋಗ ಬರ್ಬೋದು. ನಾನು ದೇವರನ್ನು ಆಶ್ರಯಿಸಿಕೊಂಡಿದ್ದೇನೆ ಅಂದರೆ ಆ ಮಾರಕವಾದ ರೋಗದವನ್ನು ನಾನು ಚಿಂತಿಸುವುದಿಲ್ಲ. ನನಗೆ ದಾರಿದ್ರ್ಯ ಬರ್ಬೋದು, ನಾನು ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ ನನಗೆ ಚಿಂತೆಯಾಗಿ ಕಾಣುವುದಿಲ್ಲ. ಇರುವುದೆಲ್ಲ ಕಳೆದುಕೊಳ್ಳಬಹುದು, ನಾನು ದೇವರನ್ನು ಆಶ್ರಯಿಸಿಕೊಂಡಿದ್ರೆ ಅದು ನನಗೆ ಸಮಸ್ಯೆಯಾಗಿ ಕಾಣುವುದಿಲ್ಲ. ಹೌದು ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಪ್ರಿಯರೇ,
ದೇವರನ್ನು ಆಶ್ರಯಿಸಿಕೊಳ್ಳುವುದು ಎಂಬುದು ನಾನು ದೇವರೊಂದಿಗೆ ವಾಸ ಮಾಡುವಂಥದ್ದು, ದೇವರೊಂದಿಗೆ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳುವಂಥದ್ದು. ಅದರಿಂದ ಬರೀ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಆ ಪ್ರಭುವಿನ ನಾಮದಲ್ಲಿ ನಾವು ಪ್ರಾರ್ಥಿಸೋಣ. ಸ್ವಾಮಿ, ನೀವು ನನ್ನೊಂದಿಗೆ ಬನ್ನಿರಿ ಸ್ವಾಮಿ ಎಂದು ಕರೆಯೋಣ. ಸ್ವಾಮಿ, ನಿಮ್ಮೊಂದಿಗೆ ನಾವು ಬಾಳಲು ನನ್ನನ್ನು ಅನುಗ್ರಹಿಸಿರಿ ಎಂದು ನಾವು ಕರೆಯೋಣ ಪ್ರಿಯರೇ. ಯೇಸುವೇ, ಈ ಸುಂದರವಾದ ರಾತ್ರಿಗಾಗಿ ಸ್ತೋತ್ರ ರಾಜ. ಈ ಸುಂದರವಾದ ರಾತ್ರಿಯಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ನಿನ್ನನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ನಮ್ಮನ್ನು ಮೈ ಮರೆತು ನಿಮ್ಮೊಂದಿಗೆ ನಾವು ವಾಸ ಮಾಡುತ್ತಾ ಇದ್ದೇವೆ ರಾಜ. ನಿಮ್ಮ ವಾಕ್ಯದ ಶಕ್ತಿಯಿಂದ ನಾವು ಸ್ವಾಮಿ ಈ ಲೋಕವನ್ನು ಜಯಿಸುವಂತೆ ನೀವು ಮಾಡಿದ್ದೀರಿ ರಾಜ. ಅದಕ್ಕಾಗಿ ಸ್ತೋತ್ರ. ಯೇಸುವೇ, ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ಸ್ವಾಮಿ. ನಿಮ್ಮ ಮಕ್ಕಳು ನಾವು ನಿಮ್ಮನ್ನು ಆರಾಧಿಸುತ್ತಾ ಇದ್ದೇವೆ ಯೇಸುವೇ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳ ಕುಟುಂಬಗಳನ್ನು ಆಶೀರ್ವದಿಸಿರಿ. ಈ ಮಕ್ಕಳ ಎಲ್ಲ ಕಣ್ಣೀರನ್ನು ದೂರ ಮಾಡಿ, ಇವರ ಸಾಲುಗಳು ಸ್ವಾಮಿ ಇವರನ್ನ ಬಿಟ್ಟು ಹೋಗಲಿ, ಇವರ ಸಮಸ್ಯೆಗಳು ಇವರನ್ನ ಬಿಟ್ಟು ಹೋಗಲಿ, ಎಲ್ಲ ಕಟ್ಟುಗಳು ಸ್ವಾಮಿ ಒಡೆಯಲ್ಪಡಲಿ, ಎಲ್ಲ ಬಂಧನಗಳು ನಿನ್ನ ನಾಮದಲ್ಲಿ ಬಿಚ್ಚಲ್ಪಡಲಿ. ಯೇಸುವೆ, ನಿಮ್ಮ ಪರಿಶುದ್ಧ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯೇಸುವೆ, ಈ ಕ್ಷಣ ಈ ಮಕ್ಕಳು ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಮಕ್ಕಳು, ನಿನ್ನನ್ನು ಆರಾಧಿಸಿ ನಿನ್ನ ವಾಕ್ಯಕ್ಕೆ ಕಿವಿಗೊಡುತ್ತಿರುವಂತಹ ಈ ಮಕ್ಕಳ ಕುಟುಂಬ, ಇವರ ಬಹಳ ಸಂಗಾತಿ ಮಕ್ಕಳು, ಎತ್ತವರು, ಒಡಹುಟ್ಟಿದವರು ಎಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ. ಇವರನ್ನು ದ್ವೇಷಿಸುವವರನ್ನು ಆಶೀರ್ವದಿಸಿರಿ ಸ್ವಾಮಿ. ಇವರನ್ನು ಶಪಿಸುವವರನ್ನು ಆಶೀರ್ವದಿಸಿರಿ ಸ್ವಾಮಿ. ಇವರಿಗೆ ಒಳಿತನ ಮಾಡುವವರನ್ನು ಆಶೀರ್ವದಿಸಿರಿ ಸ್ವಾಮಿ. ಇವರಿಗೆ ಉದಾರ ಕರಗಳನ್ನು ಚಾಚುವವರನ್ನು ಆಶೀರ್ವದಿಸಿರಿ ಸ್ವಾಮಿ. ಇವರ ಎಲ್ಲ ಬಾಧೆ ಭಾವನೆಗಳಿಂದ ಇವರಿಗೆ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಯೇಸುವೇ, ನಿಮ್ಮ ಪರಿಶುದ್ಧವಾದ ಉನ್ನತ ನಾಮಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ. ನಿಮ್ಮ ಪರಿಶುದ್ಧ ರಕ್ತವು ಇವರ ಮೇಲೆ ಚಿಮುಕಿಸಲ್ಪಡಲಿ ರಾಜ. ಎಸ್ ಮೈ ಮಾಸ್ಟರ್, ಎಸ್ ಮೈ ಮಾಸ್ಟರ್. Thank you, Jesus. Praise you, Jesus. In the name of powerful Jesus to be glory to hallelujah. Touch and heal everybody, my master. ಎಲ್ಲರನ್ನು ಮುಟ್ಟಿರಿ ಸ್ವಾಮಿ, ಎಲ್ಲರನ್ನು ಮುಟ್ಟಿರಿ ಸ್ವಾಮಿ, ಬಿಡುಗಡೆ ಪಡಿಸಿರಿ ಸ್ವಾಮಿ. ನಿಮ್ಮ ವಾಕ್ಯದ ಶಕ್ತಿ ಈ ಮಕ್ಕಳಿಗೆ ನೆಲೆಗೊಳ್ಳಲಿ ಸ್ವಾಮಿ. ಅಪ್ಪ ತಂದೆಯೇ, ನಿಮ್ಮ ತಾಯಿ ಪರಿಶುದ್ಧ ಪೂಜ್ಯ ತಾಯಿ ಮಾತೆಯವರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಪಿತಾಮಹ ಪ್ರವಾದಿ ಪ್ರೇಷಿತ ರಕ್ತ ಸಾಕ್ಷಿಗಳ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರಧಾನ ದೂತರಾದ ಮಿಖಾಯಲ್, ಗಾಬ್ರಿಯಲ್, ರಫಾಯಲ್ರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಸಕಲ ದೂತ ಸಂತರ ರಕ್ತ ಸಾಕ್ಷಿಗಳ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮನ್ನು ಕಾಯುವ ಕಾವಲು ದೂತರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನಗಳ ತಂದೆಯೇ. ಅಮೇನ್, ಅಮೇನ್, ಆಮೆನ್, ಅಮೇನ್. ಆಮೆನ್, ಆಮೆನ್. Praise the Lord. Praise the Lord. Praise the Lord. ಬ್ರದರ್, ಟೈಮ್ ಆಯ್ತು ಇವತ್ತು. ತುಂಬಾ ಥ್ಯಾಂಕ್ಸ್ ಬ್ರದರ್. ನಮಗೆ ಒಳ್ಳೆಯ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೀರ್ತನೆ 91